ನಾವು ಆರೋಗ್ಯವಾಗಿ ಇರಬೇಕು ಅಂದ್ರೆ ನಮ್ಮ ದೇಹದ ಪ್ರತಿ ಅಂಗಗಳು ಕೂಡ ಆರೋಗ್ಯವಾಗಿರೋದು ಅಗತ್ಯ. ಹೀಗಾಗಿ ಲಿವರ್, ಮೆದುಳು, ಕಣ್ಣು, ಕರುಳು, ಶ್ವಾಸಕೋಶ, ರಕ್ತನಾಳಗಳ ಆರೋಗ್ಯಕ್ಕೆ ಯಾವೆಲ್ಲ ಆಹಾರಗಳನ್ನ ಸೇವಿಸೋದು ಸೂಕ್ತ ಅಂತ ಹೇಳ್ತೀವಿ ನೋಡಿ. ಆಹಾರವೇ ಆರೋಗ್ಯ ಹಾಗೂ ಜೀವನದ ಅಡಿಪಾಯ ಎನ್ನುವುದು ಸತ್ಯ. ನಮ್ಮ ದೇಹವು ಅದ್ಭುತ ಯಂತ್ರವಿದ್ದಂತೆ. ಇದರ ಪ್ರತಿಯೊಂದು ಅಂಗಾಂಗವು ಸುಸೂತ್ರವಾಗಿ ಕಾರ್ಯನಿರ್ವಹಿಸಲು ಉತ್ತಮ ಇಂಧನ ಅಂದ್ರೆ ಗುಣಮಟ್ಟದ ಆಹಾರವನ್ನ ಬಯಸುತ್ತದೆ. ಆಧುನಿಕ ಜೀವನ ಶೈಲಿಯಲ್ಲಿ ರುಚಿಗೆ ನೀಡುವ ಆದ್ಯತೆ ಆರೋಗ್ಯಕ್ಕಿರೋದಿಲ್ಲ. ಆದರೆ ವೈಜ್ಞಾನಿಕವಾಗಿ ಸಮತೋಲಿತ ಆಹಾರ ಅಳವಡಿಸಿಕೊಂಡ್ರೆ ಆಸ್ಪತ್ರೆ ಮೆಟ್ಟಿಲು ಹತ್ತಿದೆಯೇ ದೀರ್ಘಕಾಲೀನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಅದೇ ಹಿನ್ನೆಲೆ ಪ್ರಮುಖ ಅಂಗಾಂಗಗಳನ್ನ ಬಲಪಡಿಸುವ ಆಹಾರಗಳ ವಿವರ ಇಲ್ಲಿದೆ. ಲಿವರ್, ಮೆದುಳು, ಕಣ್ಣು ಮತ್ತು ಕರುಳಿನಂತಹ ಪ್ರಮುಖ ಅಂಗಾಂಗಗಳು ಬಲವಾಗಿರಲು ಯಾವ ಆಹಾರವನ್ನ ಸೇವಿಸಬೇಕು ಹಾಗೂ ದೀರ್ಘಕಾಲೀನ ಆರೋಗ್ಯಕ್ಕಾಗಿ ವೈಜ್ಞಾನಿಕವಾಗಿ ಸಮತೋಲಿತ ಆಹಾರಗಳ ಪಟ್ಟಿ ಮತ್ತು ಅವುಗಳ ಪ್ರಯೋಜನಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಮೊದಲಿಗೆ ಲಿವರ್ ಆರೋಗ್ಯ. ದೇಹದ ಶುದ್ಧೀಕರಣ ಕೇಂದ್ರ. ದೇಹದ ವಿಷಕಾರಿ ಅಂಶ ಹೊರಹಾಕುವ ಲಿವರ್. ಪಿತ್ತಜನಕಾಂಗಕ್ಕೆ ಬೀಟ್ರೂಟ್, ಅರಿಶಿಣ ಮತ್ತು ನಿಂಬೆಹಣ್ಣು ಅತ್ಯಗತ್ಯ. ಬೀಟ್ರೂಟ್ನಲ್ಲಿರುವ ಬೆಟಾಲೈನ್ಸ್ ಲಿವರ್ ಉರಿಯೂತ ಕಡಿಮೆ ಮಾಡುತ್ತದೆ. ಅರಿಶಿಣದ ಕುರ್ಕ್ಯುಮಿನ್ ಲಿವರ್ ಜೀವಕೋಶಗಳನ್ನು ಪುನಶ್ಚೇತನಗೊಳಿಸಿ ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ. ನಿಂಬೆಹಣ್ಣಿನ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಕಿಣ್ವಗಳ ಉತ್ಪಾದನೆ ಹೆಚ್ಚಿಸಿ ಕಾರ್ಯಕ್ಷಮತೆಯನ್ನು ಬೆಂಬಲಿಸುತ್ತವೆ. ಕರುಳು ಮತ್ತು ಜೀರ್ಣಕ್ರಿಯೆ. ಆರೋಗ್ಯದ ಆರಂಭ ಕರುಳಿನಿಂದ ಸುಗಮ ಜೀರ್ಣಕ್ರಿಯೆ ಇಡೀ ದೇಹವನ್ನು ಉತ್ಸಾಹದಿಂದಿಡುತ್ತದೆ. ಆಲೋವೆರಾ, ಹಸಿರು ಸೇಬು ಮತ್ತು ಸೌತೆಕಾಯಿ ಇದಕ್ಕೆ ಅತ್ಯುತ್ತಮ ಆಯ್ಕೆಗಳು. ಆಲೋವೆರಾ ಕರುಳಿನ ಉರಿಯೂತ ಕಡಿಮೆ ಮಾಡಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಹಸಿರು ಸೇಬಿನ ಪೆಕ್ಟಿನ್ ನಾರಿನಾಂಶ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ನೀರಿನಂಶದ ಸೌತೆಕಾಯಿ ಜೀರ್ಣಾಂಗ ವ್ಯೂಹ ತಂಪಾಗಿರಿಸಿ ಕಲ್ಮಶ ಹೊರಹಾಕಲು ನೆರವಾಗುತ್ತದೆ. ಕಣ್ಣುಗಳ ಆರೋಗ್ಯ. ದೃಷ್ಟಿಗೆ ದಿವ್ಯ ಶಕ್ತಿ. ವಯಸ್ಸಾದಂತೆ ದೃಷ್ಟಿ ಮಂದವಾಗುವುದನ್ನು ತಡೆಯಲು ಕ್ಯಾರೆಟ್, ಸಿಹಿಗೆಣಸು, ಬ್ರೊಕೊಲಿ ಮುಖ್ಯ. ಇವುಗಳಲ್ಲಿನ ಬೀಟಾ ಕ್ಯಾರೋಟಿನ್ ವಿಟಮಿನ್ ಎ ಆಗಿ ಪರಿವರ್ತನೆಗೊಂಡು ಇರುಳುಗಣ್ಣನ್ನು ತಡೆಯುತ್ತದೆ. ಬ್ರೊಕೊಲಿ ಕಣ್ಣಿನ ಪೊರೆ ಉಂಟಾಗುವ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಮೆದುಳಿನ ಆರೋಗ್ಯ. ಸ್ಮರಣ ಶಕ್ತಿ ಮತ್ತು ಏಕಾಗ್ರತೆ, ಬುದ್ಧಿಶಕ್ತಿ ಹಾಗೂ ಚುರುಕು ಮೆದುಳಿಗೆ ವಾಲ್ನಟ್, ಬ್ಲೂಬೆರಿ ಮತ್ತು ಅರಿಶಿಣ ಅತ್ಯಗತ್ಯ. ಮೆದುಳಿನ ಆಕಾರದ ವಾಲ್ನಟ್ನ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಅದರ ಕಾರ್ಯಕ್ಷಮತೆ ಹೆಚ್ಚಿಸುತ್ತವೆ. ಬ್ಲೂಬೆರಿಗಳು ವಯಸ್ಸಾದಂತೆ ಸ್ಮರಣ ಶಕ್ತಿ ಕ್ಷೀಣಿಸುವುದನ್ನು ತಡೆಯುತ್ತವೆ. ಅರಿಶಿಣವು ಮೆದುಳಿನಲ್ಲಿ ಉರಿಯೂತ ತಡೆಯುವ ಮೂಲಕ ಆಲ್ಝೈಮರ್ನಂತಹ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ರಕ್ತದ ಆರೋಗ್ಯ. ರಕ್ತ ಜೀವಧಾತು. ಇದರ ಶುದ್ಧೀಕರಣ ಅತ್ಯಂತ ಮುಖ್ಯ. ರಕ್ತ ಇಡೀ ದೇಹಕ್ಕೆ ಆಮ್ಲಜನಕ ಪೂರೈಸುತ್ತದೆ. ಇದರ ಶುದ್ಧೀಕರಣಕ್ಕೆ ಬೀಟ್ರೂಟ್, ದಾಳಿಂಬೆ, ಬೆಳ್ಳುಳ್ಳಿ ಸಹಕಾರಿ. ದಾಳಿಂಬೆ ಹಾಗೂ ಬೀಟ್ರೂಟ್ಗಳು ಕಬ್ಬಿಣಾಂಶ ಹೆಚ್ಚಿಸಿ ಹಿಮೋಗ್ಲೋಬಿನ್ ಅನ್ನು ಸುಧಾರಿಸುತ್ತವೆ. ಬೆಳ್ಳುಳ್ಳಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ರಕ್ತ ಹೆಪ್ಪುಗಟ್ಟದಂತೆ ನೋಡಿಕೊಳ್ಳುತ್ತದೆ. ಶ್ವಾಸಕೋಶದ ಆರೋಗ್ಯ. ಸುಗಮ ಉಸಿರಾಟಕ್ಕೆ ಉಸಿರಾಟ ವ್ಯವಸ್ಥೆ ಬಲಪಡಿಸಲು ಅನನಸ್, ಶುಂಠಿ, ಬೆಳ್ಳುಳ್ಳಿ ಶಕ್ತಿಯುತವಾಗಿ ಕೆಲಸ ಮಾಡುತ್ತದೆ. ಅನನಸ್ನ ಬ್ರೋಮಲಿನ್ ಶ್ವಾಸಕೋಶದ ಸೋಂಕನ್ನ ಕಡಿಮೆ ಮಾಡುತ್ತದೆ. ಶುಂಠಿ ಮತ್ತು ಬೆಳ್ಳುಳ್ಳಿ ನೈಸರ್ಗಿಕವಾಗಿ ಶ್ವಾಸಕೋಶದ ನಾಳಗಳನ್ನು ಸ್ವಚ್ಛಗೊಳಿಸಿ ಉಸಿರಾಟ ತೊಂದರೆ ಹಾಗೂ ಅಸ್ತಮವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ.
ಕೊನೆಯದಾಗಿ ನಮ್ಮ ಆರೋಗ್ಯವು ನಾವು ಸೇವಿಸುವ ಆಹಾರದ ಪ್ರತಿಬಿಂಬವಾಗಿದೆ. ವೈವಿಧ್ಯಮಯ ಮತ್ತು ನೈಸರ್ಗಿಕ ಆಹಾರಗಳನ್ನು ನಮ್ಮ ತಟ್ಟೆಯಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವು ಕೇವಲ ಹೊಟ್ಟೆಯನ್ನು ತುಂಬಿಕೊಳ್ಳುವುದಲ್ಲದೆ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಮರುಜೀವ ನೀಡಬಹುದು. ಇಂದು ನಾವು ಮಾಡುವ ಸರಿಯಾದ ಆಹಾರ ಆಯ್ಕೆಗಳು ನಾಳೆಯ ನಮ್ಮ ಸುಂದರ ಮತ್ತು ರೋಗಮುಕ್ತ ಜೀವನಕ್ಕೆ ಭದ್ರ ಬುನಾದಿಯಾಗುತ್ತದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.